ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟು ವರ್ಷ ಆದ್ಮೇಲೆ ನಿಮ್ಮನ್ನ ಈ ರೀತಿ ನೋಡೋದಕ್ಕೆ ತುಂಬಾ ಖುಷಿ ಆಗ್ತದೆ. ತುಂಬಾನೇ ಖುಷಿ ಆಗ್ತದೆ. ಎಲ್ರು ನಿನ್ ಕಣ್ಮುಂದೆ ಚೆನ್ನಾಗಿರ್ಬೇಕಲ್ವಾ? ಅವ್ರೆಲ್ರು ಆ ರೀತಿ ಇರ್ಬೇಕು ಅಂತಂದ್ರೆ ನೀನ್ ಗೌತಮ್ನ ಬಿಟ್ಟು ದೂರ ಹೋಗ್ಬೇಕು. ಭೂಮಿಕಾ, ಭೂಮಿಕಾ, ಸಾರಿ ಅತ್ತೆ, ನನಗೆ ಗೊತ್ತು ನೀವೇನು ಪ್ರಶ್ನೆ ಕೇಳ್ತೀರಾ ಅಂತ. ಆದರೆ ಉತ್ತರ ಕೊಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನನಗೊತ್ತು ಗೌತಮ್ ಅವ್ರಿಗೆ ಇರೋ ಸತ್ಯನ ಹೇಳಿದ್ರೆ ಅವ್ರು ಅದನ್ನು ಫೇಸ್ ಮಾಡ್ತಾರೆ ಅಂತ. ಆದರೆ ನಿಮ್ಮನ್ನೇ ಅಷ್ಟು ವರ್ಷ ವನವಾಸದಲ್ಲಿಟ್ಟವರು ಎಂಥ ಕ್ರೂರಿಗಳಿರಬೇಡ. ನನಗೊತ್ತು ಅವರು ಗೌತಮ್ ಅವ್ರಿಗೆ ಖಂಡಿತ ತೊಂದರೆ ಕೊಡ್ತಾರೆ. ನಾವಿಬ್ಬರು ಒಂದಾಗಿರೋದಕ್ಕಿಂತ ಗೌತಮ್ ಅವ್ರು ಸೇಫ್ ಆಗಿರೋದೇ ನನಗೆ ಇಂಪಾರ್ಟೆಂಟು. ಅದಕ್ಕೆ ನಾನು ನಿಮ್ಮ ಮನಸ್ಸಿಗೂ ನೋವು ಮಾಡಬೇಕಾಗುತ್ತೆ. ನನ್ನನ್ನು ಕ್ಷಮಿಸಿಯತ್ತೆ. ಕರಿಬೇಡ. ಅಲ್ಲ, ನೀನು ಆನಂದ್ ಹೇಳ್ದೆ ಮನೆ ಬಿಟ್ಟು ಯಾಕೆ ಬಂದೆ? ಅದು ನನಗೆ ಭೂಮಿಕನ್ನ ಮೊಮ್ಮಗನ್ನ ನೋಡ್ಬೇಕು ಅಂತ ಅನಿಸ್ತು. ಆದ್ರೆ ಆನಂದ ಈ ಪರಿಸ್ಥಿತಿ ಚೆನ್ನಾಗಿಲ್ಲ, ಗೌತಮ್ ಬೇಡ ಅಂತಾನೆ, ಅವನಿಗೆ ಇಷ್ಟ ಆಗಲ್ಲ ಅಂತ, ಅದಕ್ಕೆ ಬಂದ್ಬಿಟ್ಟೆ. ಆದ್ರೆ ನನ್ನ ಹೆತ್ತ ಕಳ್ಳು ಕಣೋ, ತಡೆಯಕ್ಕಾಗ್ಲಿಲ್ಲ, ಬಂದ್ಬಿಟ್ಟೆ. ಆದ್ರೆ ನೀನ್ ಯಾಕೋ ಹೀಗ್ ಮಾಡ್ದೆ? ಭೂಮಿಕನ ಇಷ್ಟು ವರ್ಷದಿಂದ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಅಂತ ನಿನ್ಗೆ ಗೊತ್ತು ತಾನೆ? ಯಾಕೆ ನನ್ನಿಂದ ಇದನ್ನೆಲ್ಲ ಮುಚ್ಚಿಟ್ಟೆ? ನೀನು ನನ್ನ ಸೊಸೆ ಎದುರು ಬದ್ರು ಮನೇಲಿದ್ದೀರಾ, ಈ ವಿಷಯನ ನನ್ನಿಂದ ಯಾಕೋ ಮುಚ್ಚಿಟ್ಟೆ? ಚಿಕ್ಕ ಚಿಕ್ಕ ವಿಷಯನೂ ನೀನ್ ನನ್ನ ಹತ್ರ ಓಡೋಡ್ಕೊಂಡು ಬಂದು ಹೇಳ್ತಿದ್ದೆ. ಇಂಥ ವಿಷಯನ, ಇಷ್ಟು ದೊಡ್ಡ ವಿಷಯನ ಯಾಕೋ ನನ್ನ ಹತ್ರ ಮುಚ್ಚಿಟ್ಟೆ? ಯಾಕೋ ಮುಚ್ಚಿಟ್ಟೆ? ಮುಚ್ಚಿಡ್ಬೇಕು ಅಂತಿರ್ಲಿಲ್ಲಮ್ಮ, ಬಟ್ ನಾನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲಮ್ಮ. ನೋಡು, ನಾವಿಬ್ರು ಎದುರಾಬದ್ರ ಮನೇಲಿ ಇದ್ದೀವಿ ಅನ್ನೋದು ಬಿಟ್ರೆ ನಮ್ಮಿಬ್ಬರ ನಡುವಿನ ಅಂತರ ಇನ್ನೂ ಹಾಗೆ ಇದೆಯಮ್ಮ. ಯಾವುದೂ ಸರಿ ಹೋಗಿಲ್ಲ. ಅದು ಸರಿ ಹೋದ್ಮೇಲೆ ನಾನೇ ನಿಮ್ಮ ಹತ್ರ ಬಂದು ಹೇಳೋಣ ಅಂತಿದ್ದೆ ಅಷ್ಟೇ. ಯಾವಾಗ ಸರಿ ಹೋಗುತ್ತೆ? ಇನ್ನು ಎಷ್ಟು ವರ್ಷ ಸರಿ ಹೋಗ್ಬೇಕು ಅಂದ್ರೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ಬೇಕಲ್ವಾ? ಅದಕ್ಕೆ ಅಂತ ನಾನು ಬಂದಿದ್ದೀನಿ. ನಾನೇ ಭೂಮಿಕಾ ಹತ್ರ ಎಲ್ಲಾನು ಮಾತಾಡಿ ಇವತ್ತೇ ಎಲ್ಲ ಸರಿ ಮಾಡ್ತೀನಿ. ಬೇಡಮ್ಮ, ಅವ್ರ ಮನಸ್ಥಿತಿ ಸರಿ ಇಲ್ಲ. ದಯವಿಟ್ಟು ಈ ವಿಷಯ ಅವ್ರ ಹತ್ರ ಮಾತಾಡಕ್ ಹೋಗ್ಲೇಬೇಡ, ಸುಮ್ಮನೆ ಬಿಡು. ಇಲ್ಲ ಕಣೋ, ನೀನ್ ಇವತ್ತು ನನ್ನನ್ನು ತಡಿಬೇಡ. ನಾನ್ ನಿನ್ ಹೆತ್ತ ತಾಯಿ, ನನ್ ಮಗನ ಜೀವನ ಹೀಗಾಗ್ತಿರೋದನ್ನ ನೋಡಿ ನಾನು ಹೇಗೋ ಸುಮ್ಮನೆ ಇರ್ಲಿ? ಈಗ ನೀನೇನು ಮಾತಾಡ್ಬೇಡ. ನಾನೇ ಅವಳ ಹತ್ರ ಎಲ್ಲ ಮಾತಾಡ್ತೀನಿ. ಏನು ಸಮಸ್ಯೆ ಅಂತ ನಾನೇ ಕೇಳ್ತೀನಿ. ನನ್ನ ಮಗ ಅಂದ್ರೆ ಯಾಕಿಷ್ಟು ದ್ವೇಷ, ಅವನನ್ನು ಯಾಕೆ ದೂರ ಇಟ್ಟಿದೆ ಅಂತ ನಾನು ಕೇಳ್ತೀನಿ. ನನಗಿವತ್ತು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು. ನಾನೇ ಹೋಗಿ ಮಾತಾಡ್ತೀನಿ. ಬಿಡಪ್ಪ, ಬಿಡು. ಅಕ್ಕರೆ, ಭಾಗ್ಯತೆ ಮಾತಾಡ್ತಾ ಇದ್ದಾರೆ. ಎಲ್ಲ ದೇವ್ರದೆ. ತುಂಬಾನೇ ಖುಷಿ ಆಯ್ತು. ಹಾಗೆ ಬೇಜಾರು ಆಗ್ತಾ ಇದೆ. ಅಲ್ಲ ಅಕ್ಕರೆ, ಅವ್ರು ಅಷ್ಟನ್ನೆಲ್ಲ ಕೇಳ್ಕೊಳ್ತಾ ಇದಾರೆ, ನೀವು ಬಾವರು ಒಂದಾಗ್ಲಿ ಅಂತ. ಅವ್ರ ಹತ್ರ ಮಾತಾಡೋ ತಾನೆ, ಒಂದಾಗಿ ಅಕ್ಕರೆ. ಪರಿಸ್ಥಿತಿ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಮಲ್ಲಿ? ಅದನ್ನ ಹೇಳಕ್ಕೂ ಆಗಲ್ಲ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಮನಸ್ಸಿನ ವಿರುದ್ಧವಾಗಿ ಬದುಕೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದು ಯಾವುದೂ ಇಲ್ಲ. ಪ್ರತಿ ಕ್ಷಣ ನಮ್ಮನ್ನು ನಾವು ಕೊದ್ಕೊಂಡು ಬದುಕಬೇಕು. ನಮ್ದಲ್ದೇ ಇರೋ ಜೀವನನ ನಡೆಸ್ಕೊಂಡು ಹೋಗ್ಬೇಕು. ಅದು ತುಂಬಾನೇ ಕಷ್ಟ. ಇನ್ನು ತುಂಬಾ ಹೊತ್ತು ಇಲ್ಲಿರೋದು ಬೇಡ, ಬಾ ಹೋಗೋಣ. ಅಪ್ಪು ಎಲ್ಲಿ? ಇರಿ, ಕರ್ಕೊಂಬರ್ತೀನಿ.
ಏನೋ ಮಾಡ್ತಾ ಇದೀಯಾ? ಮಮ್ಮಿ ಕರಿತಿದಾರೆ, ಬಾ ಹೋಗೋಣ. ಗುಂಡು, ನಾನು ಹೇಳ್ಬೇಕಾಗಿರೋದೆಲ್ಲ ಹೇಳಿದೆ. ನನ್ನ ಕೈಲಾಗಿರೋ ಎಲ್ಲ ಪ್ರಯತ್ನನೂ ಮಾಡಿದೆ, ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ ಕಣೋ. ಹಾಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ನಾವು ಕಳ್ಕೊಂಡಿರೋದು ಸಣ್ಣದಲ್ಲ, ಅವಳು ನಮ್ಮ ಮನೆ ಸಂಪತ್ತು ಕಣೋ. ನಿನ್ನ ಜೀವನದಲ್ಲಿ ಏನೇನು ಗಳಿಸಿದೆಯಲ್ಲ, ಆಸ್ತಿ, ಅಂತಸ್ತು, ಮರ್ಯಾದೆ, ಗೌರವ, ಅದೆಲ್ಲ ಒಂದು ತೂಕ ಆದ್ರೆ ಅವಳೇ ಒಂದು ತೂಕ. ಹೆಸರಿಗೆ ತಕ್ಕ ಹಾಗೆ ಭೂಮಿನೇ ಅವಳು, ಭೂಮಿ ತೂಕದವಳು. ಏನೇ ಆಗ್ಲಿ ಮಗನೆ, ಹೇಗಾದ್ರೂ ಮಾಡಿ ನೀನು ಅವಳನ್ನ ಕಳ್ಕೋಬೇಡ ಕಣೆ. ಇಲ್ಲಮ್ಮ, ನಾನು ಖಂಡಿತ ಕಳ್ಕೊಳ್ಳಲ್ಲ. ಅವನ್ನ ಪಡ್ಕೊಂಡೇ ಪಡ್ಕೋತೀನಿ. ಆದ್ರೆ ಈಗ ಪರಿಸ್ಥಿತಿ ಸರಿ ಇಲ್ಲಮ್ಮ. ನೀನಲ್ಲ ನಾನು ಮಾತಾಡಿದ್ರು ಏನು ಬಗೆಹರಿಯಲ್ಲ. ಸ್ವಲ್ಪ ಟೈಮ್ ಕೊಡು, ಎಲ್ಲ ಸರಿ ಹೋಗುತ್ತೆ. ನನಗೆ ಆ ಭರವಸೆ ಇದೆ, ನೀನು ಆ ಭರವಸೆ ಇಟ್ಕೊಳಮ್ಮ. ನೋಡು, ಅವರು ನನ್ನ ಮನೆ ಎದುರುಗಡೆನೇ ಇದ್ದಾರೆ. ನಾನು ಅವರು ಒಟ್ಟಿಗೆ ಇಲ್ಲದೆ ಇದ್ರೇನೋ, ನನ್ನ ಮಗ ನನ್ನ ಕಣ್ಮುಂದೆ ಇರ್ತಾನೆ. ನನ್ಗಷ್ಟೇ ಸಾಕಮ್ಮ, ನನ್ಗೆ ಅದೇ ಖುಷಿ. ಹೊಡೋಣ ಅಕ್ಕರ, ಇನ್ನೊಂದ್ಸಲ ಯೋಚನೆ ಮಾಡಿ. ಏನ್ ಯೋಚನೆ ಮಾಡ್ಬೇಕು ಚಿಕ್ಕಿ? ಗುಂಡು, ಅವನು ಹೌದಮ್ಮ, ನಿಮ್ಮ ಮಗ. ನನ್ನ ಮೊಮ್ಮಗ. ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಬೇಡಮ್ಮ, ಈಗ ಬೇಡ. ಯಾಕೋ ಅಮ್ಮ, ಅವನಿಗೆ ನಾನು ಅವನ ಅಪ್ಪನ ವಿಷಯ ಗೊತ್ತಿಲ್ಲಮ್ಮ, ಬೇಡ. ಏನೋ ಇದು ಎಂಥ ಪರಿಸ್ಥಿತಿನೋ? ಸರಿ ಸರಿ, ನಾನು ಅವನ ಹತ್ರ ಹೋಗಿ ಸುಮ್ಮನೆ ದೂರದಿಂದ ಮಾತಾಡ್ಸ್ಕೊಂಡು ಬರ್ತೀನಿ ಕಣೋ. ಬೇಡ ಅನ್ಬೇಡ, ಬೇಡ ಅನ್ಬೇಡ ಗುಂಡು, ಬೇಡ ಅನ್ಬೇಡ. ಸರಿ. ಏನ್ ಮಮ್ಮಿ? ಏನೂ ಇಲ್ಲ ಕಂದ. ಅಜ್ಜಿ, ಯಾರಜ್ಜಿ ನೀವು? ನನ್ಗೊಬ್ಬ ಮೊಮ್ಮಗ ಇದ್ದಾನೆ. ಅವನು ನೋಡೋದಕ್ಕೆ ಥೇಟ್ ನಿನ್ನ ಹಾಗೆ ಇದ್ದಾನೆ. ನಿನ್ನ ನೋಡ್ತಿದ್ದ ಹಾಗೆ ಅವನ್ ನೆನ್ಪಾಯ್ತು. ಮುದ್ದು ಮಾಡಬೇಕು ಅಂತ ಅನ್ನಿಸ್ತು.